ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹುಬ್ಬಳ್ಳಿ ಬೆಂಕಿ ಅಂಕಿತಾ. ಅಂಡ್ ಇವತ್ತು ನಮ್ ಜೊತೆ ಒಂದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ವ್ಯಕ್ತಿ ಇದಾರ. ಅವ್ರಂತಂದ್ರ ಕರ್ನಾಟಕ ಬಾಲ್ ವಿಕಾಸ್ ಅಕಾಡೆಮಿಯ ಅಧ್ಯಕ್ಷರಾಗಿರುವಂತಹ ಸನ್ಮೇಶ್ ಬಬ್ಲೇಶ್ವರ್ ಸರ್ ಅವರು. ನಮಸ್ಕಾರ ಸರ್. ಥ್ಯಾಂಕ್ ಯು. ನಮಸ್ತೆ. ನಮ್ಮ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ಥ್ಯಾಂಕ್ ಯು. ಸೊ ಈ ಒಂದು ಕರ್ನಾಟಕ ಬಾಲ್ ವಿಕಾಸ್ ಅಕಾಡೆಮಿಗೆ ಈಗ ಜೂನ್ 15ಕ್ಕೆ ನೀವು ಬಂದು 1 ವರ್ಷ ಆಗ್ತದೆ. ಹೌದು. ಸೊ ಫಸ್ಟ್ ಆಫ್ ಆಲ್ ಈ ಒಂದು ಬಾಲ ವಿಕಾಸ್ ಅಕಾಡೆಮಿ ಅನ್ನೋದು ಇದರ ಮೂಲ ಕರ್ತವ್ಯ ಏನು, ಇದು ಏನ್ ಮಾಡ್ತದೆ, ಇದರ ಒಂದು ವಿಷನ್ ಏನು, ಮಿಷನ್ ಏನು ಅನ್ನೋದು ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕು. ಓಕೆ ಮೇಡಮ್, ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಅಂತಕ್ಕಂಥದ್ದು ಇಡೀ ರಾಜ್ಯದ 0 to 18 years ವ್ಯಾಪ್ತಿಗೆ ಒಳಪಡ್ತಕ್ಕಂತಹ ಮಕ್ಕಳ ಸರ್ವಾಂಗೀಣ ವ್ಯಕ್ತಿತ್ವದ ಅವರ ಸೃಜನಶೀಲ ವ್ಯಕ್ತಿತ್ವವನ್ನು ರೂಪಿಸ್ಲಿಕ್ಕೆ, ಅವರ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೆ, ಮಗುವಿನ ಮಗುತನವನ್ನ ಉಳಿಸ್ಲಿಕ್ಕೆ, ಮಗುವಿನ ಮೇಲೆ ಇವತ್ತು ಆಧುನಿಕ ಜಗತ್ತಿನಲ್ಲಿ ಆಗ್ತಿರ್ತಕ್ಕಂಥ ದೌರ್ಜನ್ಯ, ಆ ಮಗುವಿನ ಮೇಲಿರ್ತಕ್ಕಂಥ ಒತ್ತಡ, ಇವುಗಳನ್ನೆಲ್ಲ ಕಡಿಮೆ ಮಾಡಿ ಮಗು ಎಲ್ಲಿರ್ತದೋ ಅಲ್ಲಿ ನಗು ಇರ್ತದೆ. ಆ ಮಗು ನಗನಗ್ತಾ ಇರಬೇಕು. ಒಂದು ಮಗು ಅಂದ್ರೆ ಆ ಮನೆಯ ಬೆಳಕು. ಆ ಮನೆಯ ಬೆಳಕು ನಾಡಿನ ಮತ್ತು ರಾಷ್ಟ್ರದ ಬೆಳಕಾಗಬೇಕು. ಆ ನಿಟ್ಟಿನಲ್ಲಿ ಆ ಮಗುವಿನ ವ್ಯಕ್ತಿತ್ವ ವಿಕಸನಕ್ಕೆ, ಆ ಮಗುವಿನಲ್ಲಿ ಸಂಸ್ಕಾರವನ್ನು ತುಂಬಲಿಕ್ಕೆ, ಆ ಮಗುವಿನಲ್ಲಿರುವ ಕಲೆಯನ್ನು ಗುರುತಿಸಿ ಅವರನ್ನ ಸಮಾಜದ ಮುಖ್ಯವಾಹಿನಿಗೆ ತರ್ತಕ್ಕಂಥ ಬಹಳ ದೊಡ್ಡ ಕೆಲಸವನ್ನ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ 2009ರಲ್ಲಿ ಘನ ಸರ್ಕಾರ ಇದನ್ನ ಸ್ಥಾಪನೆ ಮಾಡಿದ ಮೇಲೆ ಈ ರಾಜ್ಯ ಮಟ್ಟದ ಶಾಸನಬದ್ಧ ಅಧಿಕಾರ ಇರ್ತಕ್ಕಂಥ ಈ ಸಂಸ್ಥೆಯನ್ನ ಉತ್ತರ ಕರ್ನಾಟಕ ಭಾಗದಲ್ಲಿ ಇರ್ಲಿ, ಇದರ ಹೆಡ್ ಆಫೀಸ್ ಅಂತ ಹೇಳಿ ವಿದ್ಯಾಕಾಶಿ ಧಾರವಾಡದಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿದೆ. ಇಡೀ ರಾಜ್ಯದ 31 ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಕರ್ನಾಟಕದ ಭೌಗೋಳಿಕ ಪ್ರದೇಶದ 0 to 18 years ಮಕ್ಕಳು ಇದರ ವ್ಯಾಪ್ತಿಗೆ ಬರ್ತಾರೆ. ಆ ಮಕ್ಕಳ ಶ್ರೇಯೋಭಿವೃದ್ಧಿಯೇ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಧ್ಯೇಯವಾಗಿದೆ. ಸೊ ಈಗ ನೀವು ಬಂದಾಗಿಂದ ನಿಮ್ಮ ಒಂದು ಈ ಟೀಮ್ ಏನದ, ಯಾವ್ದು ಎಲ್ಲಾರು ಕೂಡಿ ಕೆಲಸ ಮಾಡ್ತಾರ, ಇದಕ್ಕ ಒಂದು ಮೋಟಿವೇಶನ್ ಯಾವ ರೀತಿ ನೀವು ಪ್ರೊವೈಡ್ ಮಾಡ್ತೀರಿ? ಅದಷ್ಟೇ ಅಲ್ಲ, ನಿಮ್ಮ ಒಂದು ವೈಯಕ್ತಿಕವಾದಂತಹ ಒಂದು ವಿಷನ್ ಏನದ ಈ ಕರ್ನಾಟಕ ಬಾಲ ವಿಕಾಸ್ ಅಕಾಡೆಮಿ ಬಗ್ಗೆ? ನೋಡಿ, ಬಹಳ ಜನ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಅದು ಕೇವಲ ಬಾಲ ಗೌರವ ಪ್ರಶಸ್ತಿ, ಅದು ಅಕಾಡೆಮಿ ಗೌರವ ಪ್ರಶಸ್ತಿ, ಈ ಪ್ರಶಸ್ತಿಗಳನ್ನ ಕೊಡ್ತಕ್ಕಂಥ ಒಂದು ಅಕಾಡೆಮಿ ಅಂತ ಬಹಳ ಜನ ತಿಳಿದುಕೊಂಡಿದ್ರು. ವಾಸ್ತವವಾಗಿ ಇದು ಪ್ರಶಸ್ತಿಗಳನ್ನ ಕೊಡುವ ಅಕಾಡೆಮಿ ಅಲ್ಲ. ಇದು ಮಕ್ಕಳ ಕೆಲಸಗಳನ್ನ ಮಾಡುವ ಸಂಘ ಸಂಸ್ಥೆಗಳಿಗೆ ಅನುದಾನ ಕೊಡುವ ಸಂಸ್ಥೆಯೂ ಅಲ್ಲ. ಇದು ಮಕ್ಕಳ ಕೆಲಸ ಮಾಡುವವರನ್ನ ಗುರುತಿಸಿ ಪ್ರೋತ್ಸಾಹಿಸುವ ಸಂಸ್ಥೆ. ಮಕ್ಕಳ ಕೆಲಸ ಮಾಡುವವರ ಅಂತರಂಗದಲ್ಲಿ ಒಂದು ಹೊಸ ಆತ್ಮವಿಶ್ವಾಸವನ್ನ ಬಿತ್ತಿ ಎಲ್ಲ ರೀತಿಯ ಸಹಕಾರವನ್ನ ನೀಡಿ ಮಗುವನ್ನ ಸಮಾಜದ ಮುಖ್ಯವಾಹಿನಿಗೆ ತರುವ ತುಡಿತ ಇರುವವರನ್ನೆಲ್ಲ ನಾನು ಅಧ್ಯಕ್ಷನಾದ ಮೇಲೆ ಗೌರವಿಸುವ, ಯಾಕೆಂದ್ರೆ ಮಕ್ಕಳನ್ನ ಪ್ರೀತಿಸುವ ಅವರನ್ನ ಗೌರವಿಸೋದು ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯ ಅಧ್ಯಕ್ಷನಾಗಿ ನಮ್ಮೆಲ್ಲರ ಬದ್ಧತೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಜೊತೆಗೆ ಎಲ್ಲಾದ್ರೂ ಒಂದು ಹೋಟೆಲಲ್ಲಿ ಹೋಗ್ತೇವೆ ನಾವು, ಆ ಹೋಟೆಲಲ್ಲಿ ಮಕ್ಕಳ ಸ್ನೇಹಿಯಾದ ವಾತಾವರಣ ಯಾವ್ದಾದ್ರು ಒಬ್ಬ ಹೋಟೆಲ್ ಉದ್ಯಮಿ ಕಲ್ಪಿಸಿದ್ದು ನಮ್ಮ ಗಮನಕ್ಕೆ ಬಂದ್ರೆ ಆ ಉದ್ಯಮಿಯನ್ನು ನಾವು ಗೌರವಿಸ್ತೇವೆ, ಅಕಾಡೆಮಿಯಿಂದ ಅಭಿನಂದಿಸ್ತೇವೆ. ಸಣ್ಣ ಉದಾಹರಣೆ ಹೇಳ್ತಾ ಇದ್ದೇನೆ. ಇನ್ನು ಕೆಲವರಂತೂ ತಮ್ಮ ಇಡೀ ಜೀವನವನ್ನ ಮಕ್ಕಳಿಗಾಗಿ ಸಮರ್ಪಣೆ ಮಾಡಿಕೊಂಡಂತಹ ತ್ಯಾಗ ಜೀವಿಗಳು, ಸದ್ದು ಗದ್ದಲವಿಲ್ಲದೆ, ಯಾವುದೇ ಪ್ರಚಾರ ಪ್ರತಿಫಲಾಪೇಕ್ಷೆ ಇಲ್ಲದೆ ಈ ನಾಡಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಅವರು ಯಾರನ್ನೂ ಸಂಪರ್ಕಿಸಬೇಕಾಗಿಲ್ಲ, ಯಾವ ಗೌರವಕ್ಕಾಗಿನೂ ಅವರು ಆ ಕೆಲಸ ಮಾಡ್ತಾ ಇಲ್ಲ. ಜನ ಕಂಜಿ ನಡೆದರೇನುಂಟು ಲೋಕದಲ್ಲಿ, ಮನ ಕಂಜಿ ನಡೆದರೆ ಚಂದ ಅಂತ ಹೇಳಿ ನಿಜಗುಣ ಶಿವಯೋಗಿಗಳು ಹೇಳಿದ್ದಾರೆ. ಅವರು ಇನ್ನೊಬ್ಬರನ್ನ ಮೆಚ್ಚೋದಕ್ಕಾಗಿ ಕೆಲಸ ಮಾಡುವವರಲ್ಲ, ಮಕ್ಕಳೇ ದೇವರು ಅಂತ ಹೇಳಿ ತಮ್ಮ ಆತ್ಮತೃಪ್ತಿಗಾಗಿ ಭಗವಂತನ ಸೇವೆನೇ ಮಕ್ಕಳ ಸೇವೆ ಅಂತ ಯಾರು ಈ ಕರ್ನಾಟಕ ರಾಜ್ಯದಲ್ಲಿ ಮಕ್ಕಳ ಸೇವೆ ಮಾಡ್ತಿದ್ದಾರೋ ಅವರನ್ನೆಲ್ಲ ಸಂಪರ್ಕಿಸುವ, ಅವರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದುಕೊಂಡು ಒಬ್ಬ ಯುವಕನಾಗಿ ಏನು ಘನ ಸರ್ಕಾರ ನನಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದಂತಹ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಹಾಗೂ ನಮ್ಮ ನಾಯಕರಾದಂತಹ ಬೃಹತ್ ಕೈಗಾರಿಕಾ ಸಚಿವರಾದ ನಮ್ಮ ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬರು, ಏನೊಂದು ಜವಾಬ್ದಾರಿ, ಎಲ್ಲ ಸಚಿವರು ಶಾಸಕರು ಕೂಡಿ ನನಗೆ ಕೇಳಿದ್ರು, ಈಗ ಒಂದು ಅವಕಾಶ ಇದೆ, ಯಾವ್ದಾದ್ರು ನಿಗಮಕ್ಕೆ ಅಧ್ಯಕ್ಷ ಮಾಡಬೇಕು ಅಂತ ಹೇಳಿ ನಮ್ಮ ನಾಯಕರು ನನಗೆ ಕೇಳಿದಾಗ
ನನಗೆ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಕೊಡಿ ಅಂತ ಹೇಳಿ ನಾನು ಕೇಳಿ ಆಸೆ ಪಟ್ಟು ಬಹಳ ಪ್ರೀತಿ ಕಕ್ಕುಲತೆಯಿಂದ ಪಡೆದುಕೊಂಡ ಒಂದು ಅಧಿಕಾರ ಅಲ್ಲ, ಜವಾಬ್ದಾರಿ. ಮಕ್ಕಳ ಪರಿಚಾರಕನಾಗಿ ಕೆಲಸ ಮಾಡಬೇಕು. ಈ ನಾಡಿನ ಮಕ್ಕಳಿಗಾಗಿ ಕೆಲಸ ಮಾಡೋದೇ ಭಗವಂತನ ಸೇವೆ ಅಂತ ಹೇಳಿ ನಾನು ಅಧ್ಯಕ್ಷನಾದವನು. ಅದರ ಜೊತೆಗೆ ಒಂದು ಮಾತು ಹೇಳ್ತಾರೆ, ಮಕ್ಕಳನ್ನ ಭೇಟಿ ಆಗುವುದು ಅಂತಂದ್ರೆ ಡಿವೈನ್ ಅಪಾಯಿಂಟ್ಮೆಂಟ್ ಅಂತ. ಇವತ್ತು ಈ ರಾಜ್ಯದ ಎಲ್ಲಾ ಸಚಿವರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಲೋಕಸಭಾ ಸದಸ್ಯರಿಗೆ ಇಲ್ಲದ ಬಹಳ ದೊಡ್ಡ ಅವಕಾಶ ಈ ಒಂದು ಅಕಾಡೆಮಿ ಅಧ್ಯಕ್ಷರಿಗೆ, ಈ ಅಕಾಡೆಮಿಯ ಸಿಬ್ಬಂದಿಗೆ ಇರ್ತದೆ. ಏನಂದ್ರೆ ಎಲ್ಲಿ ಹೋದ್ರು ನಾವು ಮಕ್ಕಳ ಜೊತೆಗೆ ಇರ್ತೇವೆ, ಮುಂಜಾನೆಯಿಂದ ಸಂಜೆವರೆಗೂ. ಒಬ್ರಲ್ಲ ಇಬ್ರಲ್ಲ, ಸಾವಿರಾರು ಲಕ್ಷಾಂತರ ದೇವರುಗಳನ್ನ ಭೇಟಿ ಮಾಡುವ, ಅವರ ನಿಷ್ಕಲ್ಮಶವಾದ ಮುಗುಳ್ನಗೆಯನ್ನ ಆಸ್ವಾದಿಸುವ, ಅವರ ಮುದ್ದು ಮುದ್ದಾದ ಮಾತುಗಳು, ಕನಸುಗಳು ಅವರೊಂದಿಗೆ ಹಂಚಿಕೊಳ್ಳುವ ಈ ಒಂದು ಸಮಯವೇ ಸುಸಮಯ, ಜೀವನದ ಅತ್ಯಂತ ಕ್ವಾಲಿಟಿ ಟೈಮ್ ಆಫ್ ಮೈ ಲೈಫ್ ಅಂತ ಹೇಳಿ ನಾನು ಅಧ್ಯಕ್ಷನಾದಾಗಿಂದ ಅಂದ್ಕೊಂಡಿದ್ದೇನೆ. ನನ್ನ ಜೀವನದ ಅಮೃತ ಗಳಿಗೆ ಅಂತಂದ್ರೆ ಮಕ್ಕಳೊಂದಿಗೆ ಇರೋದು ಅಂತ ಭಾವಿಸ್ಕೊಂಡಿರೋ ನಾನು. ಹಾಗಾಗಿ ಕರ್ನಾಟಕ ಬಾಲ್ ವಿಕಾಸ್ ಅಕಾಡೆಮಿ ನಾನು ಅಧ್ಯಕ್ಷನಾದ ಮೇಲೆ ಈ ನಾಡಿನ 31 ಜಿಲ್ಲೆನಲ್ಲಿರ್ತಕ್ಕಂಥ ಬಾಲಮಂದಿರದ ಮಕ್ಕಳನ್ನ ಒಂದು ಇಕೋ ಫ್ರೆಂಡ್ಲಿ ರೆಸಾರ್ಟಿಗೆ ಕರೆತಂದು ಅವರನ್ನ 5 ದಿನಗಳವರೆಗೆ ಅಲ್ಲಿ ಉಳಿಸಿ, ತಂದೆ ತಾಯಿ ಇಲ್ಲದ ಮಕ್ಕಳನ್ನ ಯಾರು ಎಲ್ಲಿ ಕರೆದುಕೊಂಡು ಹೋಗ್ಬೇಕು? ನಾವು ನಮ್ಮ ಮಕ್ಕಳನ್ನ ವೀಕೆಂಡ್ ಇದ್ದಾಗ ರೆಸಾರ್ಟ್ ಗಳಿಗೆ ಒಂದು ಸಂಡೇ ಸ್ಯಾಟರ್ಡೆ ಕರ್ಕೊಂಡು ಹೋಗ್ತೇವೆ. 16,000 ಕೊಟ್ಟು ಅವರಲ್ಲಿ ಇರಕ್ ಆಗೋದಿಲ್ಲ. ಆದ್ರೆ ತಂದೆ ತಾಯಿ ಇಲ್ಲದ ಆ ಮಕ್ಕಳು ಪರಿಸರ ಸ್ನೇಹಿಯಾದ ವಾತಾವರಣದಲ್ಲಿದ್ದು ಎಲ್ಲವನ್ನ ಮರೆತು ನಿಸರ್ಗದ ಮಡಿಲಲ್ಲಿ ತಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದ ಕಾರ್ಯಾಗಾರಗಳಲ್ಲಿ ಪಾಲ್ಗೊಳ್ಳುವುದರ ಜೊತೆಗೆ ನಮ್ಮೊಂದಿಗೂ ಅಕಾಡೆಮಿ ಇದೆ, ನಮ್ಮನ್ನ ಪ್ರೀತಿಸುವ, ಗೌರವಿಸುವ, ನಮ್ಮ ಕನಸುಗಳಿಗೆ ಜೀವ ತುಂಬೋದಕ್ಕೆ ಸರ್ಕಾರ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದೆ. ಅದಕ್ಕೊಬ್ರು ಅಧ್ಯಕ್ಷರಿರ್ತಾರೆ, ಪದಾಧಿಕಾರಿಗಳಿರ್ತಾರೆ. ರಾಜ್ಯದ ಮಕ್ಕಳಿಗಾಗಿ ಕೆಲಸ ಮಾಡುವ ಎಲ್ಲ ಇಲಾಖೆಗಳನ್ನ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಗೆ ಸಂಯೋಜನೆ ಮಾಡಲಾಗಿದೆ. ಮಕ್ಕಳ ಸೇವೆ ಮಾಡುವ, ಮಕ್ಕಳಿಗೆ ಸಂಬಂಧಪಡುವ ಪ್ರತಿಯೊಂದು ಇಲಾಖೆಯಲ್ಲಿ ಅವರೊಂದಿಗೆ ನಾವು ಕೆಲಸ ಮಾಡ್ಲಿಕ್ಕೆ ಬಹಳ ದೊಡ್ಡ ಶಾಸನಬದ್ಧ ಅಧಿಕಾರ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಗಿದೆ ಮೇಡಮ್. ಹಾಗಾಗಿ ನಮ್ಮ ಸೇವಾ ಕ್ಷೇತ್ರ 2 ಕೋಟಿಗೂ ಅಧಿಕ ಇರುವ ಈ ರಾಜ್ಯದ ಮಕ್ಕಳ ಸೇವೆ ಮಾಡಲಿಕ್ಕೆ ಬಹಳ ವಿಪುಲವಾದ ಅವಕಾಶ ಇದೆ. ಆ ಅವಕಾಶ ಕಲ್ಪಿಸಿಕೊಟ್ಟಂತ ಘನ ಸರ್ಕಾರಕ್ಕೆ ನಾನು ಮತ್ತು ನನಗೆ ಈ ಒಂದು ಸೇವೆ ಮಾಡೋದಕ್ಕೆ ಏನ್ ಇವತ್ತು ಸಹಕಾರ ನೀಡುತ್ತಾ ಸದಾ ನನಗೆ ಮಾರ್ಗದರ್ಶನ ಮಾಡ್ತಿರ್ತಕ್ಕಂತ ಹಿರಿಯ ಮಕ್ಕಳ ಸಾಹಿತಿಗಳಿಗೆ, ಈ ನಾಡಿನ ಮಕ್ಕಳನ್ನ ಪ್ರೀತಿಸುವ, ಮಗುವಿನ ಮನಸ್ಸನ್ನ ಹೊಂದಿದ ಸಕಲರನ್ನು ನಾನು ಅತ್ಯಂತ ಕೃತಜ್ಞತೆಯಿಂದ ಸ್ಮರಣೆ ಮಾಡ್ತೇನೆ. ಈಗ ಯಾವುದೇ ಒಂದು ಫೀಲ್ಡ್ ಅಂತ ಅಂದ್ಮೇಲೆ ಆಬ್ವಿಯಸ್ಲಿ ಚಾಲೆಂಜಸ್ ಅನ್ನೋದು ಬಂದೇ ಬರ್ತದೆ. ಸೊ ನಿಮ್ಮ ಈ ಒಂದು ಅಧ್ಯಕ್ಷತೆ ಒಳಗೆ ಯಾವ ರೀತಿಯ ಚಾಲೆಂಜಸ್ ಅನ್ನ ನೀವು ಈ ಸಮಾಜದೊಳಗೆ ಕಂಡ್ರಿ? ಮೇಡಮ್, ನಾನು ಅಧ್ಯಕ್ಷನಾದ್ಮೇಲೆ ಬಹಳ ಜನ ಯೋಚನೆ ಮಾಡ್ತೇವೆ, ಪ್ರತಿಯೊಬ್ರು ಒಂದು ಶಾಸನಬದ್ಧ ಸಂಸ್ಥೆಗೆ ಅನುದಾನ ಇಲ್ಲದೆ ಕೆಲಸ ಮಾಡಬಹುದಾ? ಫಸ್ಟ್ ಕೇಳೋ ಕ್ವಶನ್ ಏನು ಅಂದ್ರೆ, ಎಷ್ಟಿದೆ ಅನುದಾನ ನಿಮ್ಗೆ ಅಂತ ಕೇಳ್ತಾರೆ. ನನ್ಗೆ ಆಶ್ಚರ್ಯ ಅನಿಸ್ತದೆ. ಅನುದಾನ ಇದೆ, ನಮ್ಗೆ ಸರ್ಕಾರ ಕೊಟ್ಟಷ್ಟು ಅನುದಾನ ಇರ್ತದೆ, ಹೆಚ್ಚಿಗೆ ಕೊಡಿ ಅಂತ ನಾವು ಬೇಡಿಕೆ ಸಲ್ಲಿಸ್ತೇವೆ. ಅವರು ಕೊಟ್ಟಾಗನು ಅನುದಾನ ಬಳಸಿ ಮಾಡುವ ಕೆಲಸಗಳು ಒಂದಿಷ್ಟಿರ್ತವೆ. ಅನುದಾನ ಇಲ್ಲದೆಯೇ ಮಾಡಬಹುದಾದ ಸಾಕಷ್ಟು ಕೆಲಸಗಳು ಇದಾವೆ. ಒಂದು ಸರ್ಕಾರಿ ಶಾಲೆಗೆ ಭೇಟಿ ಕೊಟ್ಟು ಅಲ್ಲಿ ತಂದೆ ತಾಯಿಯನ್ನ ಕಳೆದುಕೊಂಡ ಒಂದು ಮಗು ತನ್ನ ಅಜ್ಜ ಅಜ್ಜಿ ಆಶ್ರಯದಲ್ಲಿ ಎಲ್ಲೋ ಓದ್ತಿದ್ರೆ ಆ ಮಗುವನ್ನ ಮುರಾರ್ಜಿ ವಸತಿ ಶಾಲೆಗೆ ಸೇರಿಸ್ಲಿಕ್ಕೆ ಅವಕಾಶ ಇದೆ. ಅದಕ್ಕೊಂದು ತೆರೆದ ಹೃದಯ, ಕಳಕಳಿ, ಕಕ್ಕುಲತೆ ಬೇಕು. ಅದಕ್ಕೆ ಮನಸ್ಸು, ಇಚ್ಛಾಶಕ್ತಿ ಬೇಕು. ಒಂದು ಶಾಲೆಗೆ ಭೇಟಿ, ಒಂದು ಹಾಸ್ಟೆಲಿಗೆ ಭೇಟಿ ಕೊಟ್ಟು ಆ ಸಮಾಜ ಕಲ್ಯಾಣ ಇಲಾಖೆ, BCM ಇಲಾಖೆ ಅಲ್ಲಿ ಇರ್ತಕ್ಕಂಥ ಏನು ಸಮಸ್ಯೆಗೆ ಸ್ಥಳದಲ್ಲಿ ಪರಿಹಾರ ಕಂಡುಕೊಳ್ಳುವ ಮತ್ತು ಅಲ್ಲಿರುವ ನ್ಯೂನ್ಯತೆಗಳನ್ನ ಸರಿಪಡಿಸಲು ನಿರ್ದೇಶನ ನೀಡಿ ಆ ನಿರ್ದೇಶನ ಪಾಲಿಸಿದ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಅದು ಅನುಷ್ಠಾನಗೊಳ್ಳುವಂತೆ ನೋಡಿಕೊಳ್ಳಬಹುದಾದ ಶಾಸನಬದ್ಧ ಅಧಿಕಾರ ಅಧ್ಯಕ್ಷನಿಗಿದೆ. ಆದ್ರೆ ಅವರನ್ನ ಹುಡುಕಿಕೊಂಡು ಹೋಗಿ ಅದನ್ನ ಸರಿಪಡಿಸಿದವರನ್ನ ಅಭಿನಂದಿಸುವ ಕೆಲಸವೂ ನಮ್ಮದಾಗಬೇಕು. ಬರೀ ನಾವು ಸಮಸ್ಯೆಯ ಭಾಗವಾಗಿ ಕೆಲಸ ಮಾಡೋದಲ್ಲ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅನುದಾನ ಇಲ್ಲ, ಅವರು ಸರಿಯಾದ ಆಹಾರ ಕೊಡ್ತಾ ಇಲ್ಲ. ಹೌದು, ಕೊಡ್ತಾ ಇಲ್ಲ ಅಂದ್ರೆ ನಿನ್ನ ಪಾತ್ರ ಏನಪ್ಪಾ ಅಧ್ಯಕ್ಷನಾಗಿ? ನೀನೇನು ಮಾಡಿದೆ ಅದಕ್ಕೆ? ಅವರನ್ನ ಪ್ರೀತಿಯಿಂದ, ಎಟಿಟ್ಯೂಡ್ ಈಸ್ ಎವ್ರಿಥಿಂಗ್ ಅಂತ ಹೇಳ್ತಾರೆ, ಹೌದಾ? ಇವತ್ತು ನಾನು ಹಲವಾರು ಜಿಲ್ಲೆಗಳಲ್ಲಿ ನನ್ನ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಗಳಲ್ಲಿ ಜಿಲ್ಲಾಧಿಕಾರಿಗಳು, CEO ಅವರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಈ ಮಕ್ಕಳಿಗೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆಯನ್ನು ಕರೆದಾಗ
ಜಿಲ್ಲಾಧಿಕಾರಿಗಳನ್ನು ಒಳಗೊಂಡು ಎಲ್ಲ ಅಧಿಕಾರಿಗಳು ಎಲ್ಲ ಜಿಲ್ಲೆಗಳಲ್ಲಿ ಉಪಸ್ಥಿತರಿರ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂದ್ರೆ ಮಕ್ಕಳಿಗಾಗಿ ಕೆಲಸ ಮಾಡುತ್ತಿರುವ ಪ್ರಾಮಾಣಿಕತೆಯನ್ನ ಅವರು ನಮ್ಮಿಂದಲೂ ಕೂಡ ಗಮನಿಸಿರ್ತಾರೆ, ನಿರೀಕ್ಷೆ ಮಾಡ್ತಾರೆ. ನಿಮ್ ಆಟಿಟ್ಯೂಡ್ ಸರಿ ಇಲ್ಲ ಅಂತಂದ್ರೆ ಒಬ್ರು DC ಯಾಕೆ ಬಂದು ಕೊಡ್ತಾರೆ? ಅವ್ರು ಯಾರೋ ಎಡಿಷನಲ್ DCಗೋ ಇನ್ಯಾರಿಗೋ ಹೊತ್ತಾಕಿ ಯಾರೋ ಅಧ್ಯಕ್ಷನ್ TP ಬಂದಿದೆಪ್ಪ ಒಂದ್ ಮೀಟಿಂಗ್ ಮಾಡಿ ಕಳಿಸು ಅಂತ ಕಳಿಸ್ತಾರೆ. ನಮ್ಮ ಸಭೆಗಳು ಸಾಂಕೇತಿಕವಾಗಿರದೆ, ನಮ್ಮ ಸಭೆಗಳು ಒಂದು ಅಧಿಕಾರ ಸಿಕ್ಕಿದೆ ಅನ್ನೋದಕ್ಕೆ ಆಟಿಟ್ಯೂಡ್ ತೋರಿಸೋದಕ್ಕಿರದೆ, ನಮ್ಮ ಸಭೆಗಳು ನಮ್ಮ ಮಾತೃ ಇಲಾಖೆಯ ಅಧಿಕಾರಿಗಳನ್ನು ಕೂಡಿಸ್ಕೊಂಡು ಡ್ರೈ ಫ್ರೂಟ್ಸ್ ತಿಂದು ಏನೋ ಕಾಟಾಚಾರಕ ಸಭೆಗಳನ್ನ ಮಾಡೋದಕ್ಕಾಗಿ ನಡೆಸುವ ವ್ಯರ್ಥ ಸಮಯಕ್ಕಿಂತ ಪ್ರಾಮಾಣಿಕವಾದ ಕಳಕಳಿಯೊಂದು ಹೃದಯದಲ್ಲಿದ್ರೆ, ಸ್ಪಷ್ಟವಾದ ಗುರಿ ನಮ್ಮ ಎದುರಿಗಿದ್ರೆ ಖಂಡಿತವಾಗಿ ಅಧಿಕಾರಿಗಳು ಗೌರವಿಸ್ತಾರೆ, ಎಲ್ಲ ಹಂತದ ಶಿಕ್ಷಕ ಬಂಧುಗಳು ಗೌರವಿಸ್ತಾರೆ, ವಾರ್ಡನ್ಗಳು ಗೌರವಿಸ್ತಾರೆ. ನಾನು ಕಂಡುಕೊಂಡದ್ದೇನಂದ್ರೆ ಬಾಲಮಂದಿರದ ಮಕ್ಕಳು ಬಂದಾಗ ಅವ್ರ ಕೇರ್ ಟೇಕರ್ಸ್ ಬಂದಿದ್ರು. ಆ ಕೇರ್ ಟೇಕರ್ಸ್ ಅನ್ನು ಕರೆದೊಂದು ಮೀಟಿಂಗ್ ಮಾಡಿದೆ ನಾನು. ಅದ್ರಲ್ಲಿ ಕೆಲವರು ಆನಂದ ಬಾಷ್ಪತ್ತು ಕಣ್ಣೀರ್ ಬಂತವ್ರಿಗೆ. ಏನಂದ್ರೆ, ಸರ್ ನಾವು D ದರ್ಜೆ ನೌಕರರು, ನಮ್ಮನ್ನೂ ಕರೆದು ನಮ್ಮ ಸಮಸ್ಯೆಗಳ ಬಗ್ಗೆ ಯೋಚಿಸ್ತಾ ಇದ್ದೀರಲ್ಲ, ನಮಗೆ ತುಂಬಾ ಅಭಿಮಾನ ಅನಿಸ್ತದೆ ಅಂತ ಹೇಳಿದ್ರು. ಇಲ್ಲಿ ದರ್ಜೆಗಳಿಲ್ಲ. D ದರ್ಜೆ, ಕ್ಲಾಸ್ 1, ಕ್ಲಾಸ್ 2 ಅಂತಕ್ಕಂಥದ್ದು ಎಲ್ಲ ಒಂದು ಭ್ರಮೆ. ನಾವೆಲ್ಲ ಬಸವನಾಡಿನವರು, ಕಾಯಕವೇ ಕೈಲಾಸ ಅಂತ ಹೇಳಿ ತಿಳಿದುಕೊಂಡವರು. ಸಿದ್ದೇಶ್ವರಪ್ಪಗಳು ಹೇಳ್ತಾರಲ್ಲ, ಯಾರು ಸಂತೋಷವನ್ನ ಹಂಚುತ್ತಾರೋ ಅವರು ಸಂತರು ಅಂತ ಹೇಳಿ. ಅದಕ್ಕೆ ಯಾರು ತನ್ನ ಕಾಯಕದಲ್ಲಿ ಪ್ರಾಮಾಣಿಕವಾಗಿದ್ದುಕೊಂಡು ಎಲ್ಲರೊಂದಿಗೆ ಸಂತೋಷದಿಂದ ಆನಂದದಿಂದ ಪ್ರಾಮಾಣಿಕವಾಗಿ ಬದುಕ್ತಾರೋ ಅವರೇ ನಿಜವಾದ ಕಾಯಕ ಜೀವಿಗಳಮ್ಮ. ಈ ಅನಾಥ ಮಕ್ಕಳ ಕೇರ್ ಟೇಕರ್ ಆಗಿ ಕೆಲಸ ಮಾಡೋದು, ಅನಾಥ ಅಂದ್ರೆ ಈ ಜಗತ್ನಲ್ಲಿ ಯಾರು ಅನಾಥರಲ್ಲ, ಯಾರು ಆತ್ಮವಿಶ್ವಾಸ ಕಳೆದುಕೊಳ್ತಾರೋ ಅವರು ಮಾತ್ರ ಅನಾಥರು. ಆ ಆತ್ಮವಿಶ್ವಾಸವನ್ನ ಆ ಮಕ್ಕಳು ಕಳೆದುಕೊಳ್ಳದ ಹಾಗೆ ಆ ಮಕ್ಕಳೊಂದಿಗೆ ಇರ್ತಿರಲ್ಲ, ಇದು ನಿಜವಾದ ಭಗವಂತನ ಸೇವೆ ಅಂತ ಅವರ ಸಭೆ ಮಾಡಿ, ಹೀಗೆ ಅದರ ಅಧ್ಯಕ್ಷನಾಗಿದ್ದು ಒಂದೇ ಸಭೆ ಅಲ್ಲ, 100 ಸಭೆಗಳನ್ನು ಮಾಡಿದ್ದೇನೆ. 16 ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದೇನೆ. ಈಗ ಮತ್ತೆ ಜೂನ್ ನಲ್ಲಿ ಶಾಲೆಗಳು ಪ್ರಾರಂಭ ಆದ್ಮೇಲೆ ಇನ್ನು ಉಳಿದ ಎಲ್ಲ ಜಿಲ್ಲೆಗಳಿಗೂ ನಾನು ಭೇಟಿ ಕೊಡ್ತಾ ಇದ್ದೇನೆ. ಬರೀ ಭೇಟಿ ಸಾಂಕೇತಿಕ ಆಗಿರದೆ, ಆ ಭೇಟಿ ಒಂದು ಸ್ಪಷ್ಟವಾದ ಮೆಸೇಜ್ ಅನ್ನ ಮಕ್ಕಳ ಕೆಲಸ ಮಾಡುವವರಿಗೆ ಕೊಡೋದರ ಜೊತೆಗೆ ಮಕ್ಕಳ ಕೆಲಸವನ್ನ ಉದಾಸೀನತೆ ಮಾಡುವ, ಮಕ್ಕಳನ್ನ ಹಗುರವಾಗಿ ಕಾಣುವ, ಅಕಾಡೆಮಿಯ ಕಾರ್ಯ ಚಟುವಟಿಕೆಗಳನ್ನ ಗೌರವಿಸದ, ಸಂವೇದನಾ ರಹಿತರಾದ ಅಧಿಕಾರಿಗಳಿಗೆ ಚಾಟಿ ಬೀಸುವ ಕೆಲಸವನ್ನು ನಮ್ಮ ಅಕಾಡೆಮಿ ಮಾಡಬಲ್ಲದು ಅನ್ನೋದನ್ನ ನಾನು 10 ತಿಂಗಳಲ್ಲಿ ತೋರಿಸಿಕೊಟ್ಟಿದ್ದೇನೆ ಅನ್ನೋದ್ರ ಜೊತೆಗೆ ಅದನ್ನ ಇಂಪ್ಲಿಮೆಂಟೇಶನ್ ಆಗುವವರೆಗೂ ನಾನು ಯಾವತ್ತು ಮುಂದೆ ಇಟ್ಟ ಹೆಜ್ಜೆಯನ್ನ ಹಿಂದೆ ಇಡ್ತಕ್ಕಂಥ ಪ್ರಮೇಯ ಬರೋದಿಲ್ಲ. ಹಾಗಾಗಿ ಜೊತೆಗೆ ನಾವು ಬಹಳ ಜನ ಕೇಳ್ತಾ ಇದ್ರು, ಏನ್ ಸರ್ ಅಕಾಡೆಮಿ ಇದೆ, ಏನ್ ಕಾರ್ಯಕ್ರಮ ಮಾಡ್ತೀರಿ? ಕಾರ್ಯಕ್ರಮ 100 ಇದೆ ನಮ್ದು. ಅದನ್ನ ಇಂಪ್ಲಿಮೆಂಟೇಶನ್ ಮಾಡೋದಕ್ಕೆ ಇಚ್ಛಾಶಕ್ತಿ ಬೇಕು. ನಾನು ಹೇಳಿದೆ, ಇಡೀ ರಾಜ್ಯದಲ್ಲಿ ಮಕ್ಕಳ ದಿನಾಚರಣೆ ನಾವು ಮಾಡ್ತೇವೆ. ಮಕ್ಕಳ ದಿನಾಚರಣೆ ದಿವಸ ಎಲ್ಲರೂ ಮುಖ್ಯಮಂತ್ರಿಗಳನ್ನು ಒಳಗೊಂಡು ಗ್ರಾಮ ಪಂಚಾಯಿತಿ ಸದಸ್ಯನವರೆಗೂ ಒಂದು ಪೋಸ್ಟ್ ಹಾಕ್ತೇವೆ, ಇವತ್ತು ಮಕ್ಕಳ ದಿನಾಚರಣೆ, ಎಲ್ಲ ಮಕ್ಕಳಿಗೆ ಶುಭವಾಗಲಿ ಅಂತ ಹೇಳಿ. ನಾನು ಯೋಚನೆ ಮಾಡಿದೆ, ಅಕಾಡೆಮಿ ರಾಜ್ಯ ಮಟ್ಟದಲ್ಲಿ ಮಕ್ಕಳಿಗಾಗಿ ಏನಾದ್ರು ಮಾಡ್ಬೇಕಲ್ಲ, ಒಂದು ಪೋಸ್ಟ್ ಹಾಕೋದಲ್ಲ, ಫೋಟೋ ಇಟ್ಟು ನೆಹರೂಜಿ ಅವರನ್ನು ಸ್ಮರಿಸೋದಲ್ಲ. ನೆಹರೂಜಿ ಅವರ ಆಸೆಯ ಕನಸುಗಳು ಏನಾಗಿತ್ತು ಮಕ್ಕಳ ಬಗ್ಗೆ? ಪ್ರಥಮ ಪ್ರಧಾನಿಯೊಬ್ಬರು ತನ್ನ ಜನ್ಮದಿನವನ್ನೇ ಮಕ್ಕಳ ದಿನಾಚರಣೆಯನ್ನಾಗಿ ಘೋಷಿಸಿರುವಾಗ ಅವರಿಗೊಂದು ಗೌರವ ನಮ್ಮಿಂದ ಮಕ್ಕಳನ್ನ ಒಳಗೊಂಡಂತೆ ಸಲ್ಲಬೇಕು ಅಂತ ಹೇಳಿ ಆಸೆ ಪಟ್ಟು ನಾನು ಅವತ್ತು ರಾಜ್ಯ ಮಟ್ಟದ ಒಂದು ನಿಬಂಧ ಸ್ಪರ್ಧೆಯನ್ನ, ಪ್ರಬಂಧ ಸ್ಪರ್ಧೆಯನ್ನ, ಅತ್ಯಂತ ಆಕರ್ಷಕ ಬಹುಮಾನಗಳನ್ನ ಇಟ್ಟು ಅವರಿಗೆ ಇಡೀ ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಆ ಪ್ರಬಂಧ ಸ್ಪರ್ಧೆ ನಡೆಯುವ ಹಾಗೆ ಮತ್ತು ಭಾಷಣ ಸ್ಪರ್ಧೆ ನಡೆಯುವ ಹಾಗೆ ಮಾಡಿ ಅವರನ್ನ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಗೊಳಿಸಿ, ನಂತರ ಅಂತಿಮವಾಗಿ 31 ಜಿಲ್ಲೆಯ ಆಯ್ಕೆಗೊಂಡ ಮಕ್ಕಳನ್ನ ಅಕಾಡೆಮಿಗೆ ಕರೆದು ಬಹುಮಾನ ವಿತರಣಾ ಸಮಾರಂಭ ಮಾಡಿದ್ದೇನೆ. ಅಂದ್ರೆ ಇಡೀ ಕಟ್ಟ ಕಡೆಯ ತೋಟದ ವಸತಿ ಶಾಲೆ ಹಿಡಿದುಕೊಂಡು ತೋಟದ ವಸತಿ ಶಾಲೆಯವರೆಗೂ ಅಕಾಡೆಮಿಯನ್ನ ತಲುಪಿಸುವ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ. ವೆರಿ ನೈಸ್ ಸರ್, ವಂಡರ್ಫುಲ್. ಸೊ ಈಗ ಬಹಳ ಸಲ ನಾವು ನೋಡ್ತೀವಿ ಚೈಲ್ಡ್ ಲೇಬರ್ ಕಂಡು ಬರ್ತದೆ. ಅಂಡ್ ಇದಕ್ಕೆ ನಾವು ಯಾರಿಗೂ ತಪ್ಪಂತೂ ಕೆಲವೊಂದ್ಸಲ ಹೇಳಿ ಬರಂಗಿಲ್ಲ, ಮನಿ ಪರಿಸ್ಥಿತಿ ಕೆಲವೊಂದ್ಸಲ ಹಂಗ್ ಬರ್ತದ, ದುಡಿಯಲೇಬೇಕನ್ನುವಂತ ಕೆಲವೊಂದು ಪ್ರಾಬ್ಲಮ್ಸ್ ಇರ್ತಾವ. ಸೊ ಅವುಗಳನ್ನ ಯಾವ ರೀತಿ ಈ ಒಂದು ಬಾಲ ವಿಕಾಸ್ ಅಕಾಡೆಮಿ ಟ್ಯಾಕಲ್ ಮಾಡ್ತದೆ? ಮೇಡಮ್, ಈಗ ಭಾಷಣ ಮಾಡೋದು ಬಹಳ ಸುಲಭ. ಮಾಧ್ಯಮಗಳ ಎದುರಿಗೆ ಕುತ್ಕೊಂಡು ನಾವು ಬಹಳ ದೊಡ್ಡ ಮುಖವಾಡಗಳನ್ನ ಹಾಕಿ ಮಾತನಾಡಿ ಜನರೇ ಬಹಳ ಒಳ್ಳೆಯವನು ಅಂತ ಅನ್ನಿಸ್ಕೊಳ್ಳೋದಕ್ಕೋಸ್ಕರ ಕೆಲಸ ಮಾಡೋದಲ್ಲ. ನಿಮಗೆ ನಾನು ಅತ್ಯಂತ ಪ್ರಾಮಾಣಿಕವಾಗಿ ಮಕ್ಕಳೊಂದಿಗೆ ಕೆಲಸ ಮಾಡುತ್ತಿರುವ ಮತ್ತು ಆಸಕ್ತಿ ಇರುವ ಒಬ್ಬ
ಆ ಅಕಾಡೆಮಿ ಅಧ್ಯಕ್ಷ ಅನ್ನೋದಕ್ಕಿಂತ ಮಕ್ಕಳ ಪರಿಚಾರಕನಾಗಿ ಒಂದು ಪ್ರಾಮಾಣಿಕ ಮಾತು ಹೇಳಬೇಕು ಅಂತಂದ್ರೆ, ಈಗ ಒಂದು ಚೈಲ್ಡ್ ಲೇಬರ್ ಅನ್ನ ನೀವು ಚೈಲ್ಡ್ ಲೇಬರ್ ಅಂತ ಹೇಳಿ ಆ ಓನರ್ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಮಾಡಿಸ್ತೀರಿ. ಆ ಮಗುವಿಗೆ ಒಂದು ಪುನರ್ವಸತಿ ಕಲ್ಪಿಸಿಕೊಡ್ಬೇಕು. ಒಂದು ಕಡೆ ಕಾನೂನು, ಒಂದು ಕಡೆ ಮಗುವಿನ ಹಕ್ಕು, ಇನ್ನೊಂದು ಕಡೆ ಆ ಮಗುವನ್ನೇ ಅವಲಂಬಿಸಿದ ತಾಯಿ ಮನೆಯಲ್ಲಿರ್ತಾಳೆ, ತಂದೆ ತೀರ್ಕೊಂಡಿರ್ತಾನೆ, ಅವನು ಸಿಂಗಲ್ ಪೇರೆಂಟ್ ಆಗಿರ್ತಾನೆ, 16 ವರ್ಷದವನು ಇರ್ತಾನೆ, 18 ವರ್ಷದವರೆಗೂ ಅವನು ಬಾಲಕ ಅಂತ ನಾವು ಕಾನೂನಿನಲ್ಲಿ ಪರಿಗಣಿಸ್ತೇವೆ. ಅವನು ದುಡಿದು ಅವನ ಸಂಬಳ ಬರದಿದ್ದರೆ ಅವಳ ತಾಯಿ ಔಷಧಿಗೂ ದುಡ್ಡಿರಲ್ಲ. ಅಂದ್ರೆ ಇದನ್ನ ಸಹಾನುಭೂತಿಯಿಂದ ನೋಡುವ, ಕಾನೂನಿನ ಚೌಕಟ್ಟಿನ ಜೊತೆಗೆ ಮಕ್ಕಳ ಹಕ್ಕುಗಳನ್ನ ರಕ್ಷಿಸಬೇಕೆನ್ನುವ ನಾವು ಆ ಮಗುವಿನ ಕುಟುಂಬದ ವಾಸ್ತವ ಪರಿಸ್ಥಿತಿಯನ್ನ ಪರಿಗಣಿಸಿ ಆ ಮಗುವಿನ ಓದಿಗೆ ವ್ಯವಸ್ಥೆ ಮಾಡುವ ಪ್ರಯತ್ನ ಮಾಡಬೇಕು. ಆ ಪ್ರಯತ್ನದ ಜೊತೆಗೆ ಆ ತಾಯಿಯ ಬಗ್ಗೆನೂ ಯೋಚನೆ ಮಾಡಬೇಕು. ಒಬ್ಬ ಹಿರಿಯ ನಾಗರಿಕರಿಗೆ ಏನ್ ಸವಲತ್ತಿದೆ? ಸರ್ಕಾರವೇ ಎಲ್ಲವನ್ನೂ ಮಾಡ್ಲಿಕ್ಕಾಗೋದಿಲ್ಲ. ಸರ್ಕಾರದೊಳಗೆ ಜವಾಬ್ದಾರಿ ಹುದ್ದೆಯಲ್ಲಿರುವವರೊಬ್ಬರು ಮನಸ್ಸು ಮಾಡಿದರೆ, ಸಚಿವರು, ಶಾಸಕರು, ನಿಗಮ ಮಂಡಳಿ ಅಧ್ಯಕ್ಷರುಗಳು, ಇನ್ಯಾರೋ ಅವರಿಗೆ ಸಹಾಯ ಮಾಡ್ಲಿಕ್ಕೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿದಾವೆ. ನೋಡಪ್ಪ, ಆ ಮಗು ಚೈಲ್ಡ್ ಲೇಬರ್ ಆಗ್ತಾ ಇದೆ, ತಾಯಿಗೆ ಅವ್ರಿಗೆ ಆರೋಗ್ಯಕ್ಕೆ ತೊಂದರೆ ಇದೆ ಅಂತ ಹೇಳಿ ನಾವು ಬಹಳ ಸಾರಿ ಮಾಡ್ತೀವಿ. ಎಂ ಬಿ ಪಾಟೀಲ್ ಸಾಹೇಬರು BLD ಮೆಡಿಕಲ್ ಕಾಲೇಜಿನ ಅಧ್ಯಕ್ಷರಿದ್ದಾರೆ. ಪ್ರಭಾಕರ್ ಕೋರಿ ಅವರು ಬೆಳಗಾವಿನಲ್ಲಿ ದೊಡ್ಡ ಕಾಲೇಜ್ ನಡೆಸ್ತಾರೆ. ಒಬ್ಬ ಮಗುವಿನ ಸಲುವಾಗಿ ಅವರವರೆಗೆ ಹೋಗಿ ನಾವು ಅತ್ಯಂತ ಪ್ರಾಮಾಣಿಕವಾಗಿ ನಮ್ಮ ಒಂದು ಬೇಡಿಕೆಯನ್ನಿಟ್ರೆ ಆ ತಾಯಿಗೆ ಉಚಿತವಾದ ಆರೋಗ್ಯ ಅವರು ಕೊಡ್ತಾರೆ. ಅಂತ ಎಷ್ಟೋ ಉದಾಹರಣೆಗಳನ್ನ ನಾವು ಕಂಡಿದ್ದೇವೆ ಮತ್ತು ಅವರಿಗೆ ಸ್ಪಂದಿಸುವ ಪ್ರಾಮಾಣಿಕ ಕೆಲಸ ಮಾಡಿದ್ದೇವೆ. ಇದಕ್ಕೆ ಬೇಕಾಗಿರುವುದು ಬರೀ ಕಾನೂನನ್ನ ಜಾರಿಗೊಳಿಸೋದಲ್ಲ, ಕಾನೂನಿನ ಜೊತೆಗೆ ಇರುವ ಸವಾಲುಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಬೇಕು. ಅಲ್ಲಿ ಮಾನವೀಯ ಸ್ಪರ್ಶ ಕೂಡ ಇರಬೇಕಾಗ್ತದೆ. ಚೈಲ್ಡ್ ಲೇಬರ್ ಬಹಳ ಅಪಾಯಕಾರಿಯಾದಂಥದ್ದು. ಯಾರು ಚೈಲ್ಡ್ ಲೇಬರ್ಸ್ ಅನ್ನ ಇಟ್ಟುಕೊಂಡು ಕೆಲಸ ಮಾಡಿಸ್ತಾರೋ ಅವರು ಕೂಡ ತಮ್ಮ ಮಕ್ಕಳ ಕಡೆಗೆ ಒಂದ್ಸಾರಿ ಗಮನಿಸ್ಬೇಕು. ನನ್ನ ಮಗು ಈ ಮಗುವಿನ ಸ್ಥಾನದಲ್ಲಿದ್ದರೆ ಆ ಮಗು ಶಿಕ್ಷಣದಿಂದ ವಂಚಿತನಾಗ್ತಾ ಇತ್ತು. ನನ್ನ ಮಗು ಹೇಗೆ ಚೆನ್ನಾಗಿ ಅಂತಾರಾಷ್ಟ್ರೀಯ ಮಟ್ಟದ ಗುಣಮಟ್ಟದ ಶಾಲೆಯಲ್ಲಿ ಓದ್ಬೇಕು ಅಂತ ನಾನು ಬಯಸ್ತೇನೋ, ಈ ಬಡವನ ಮಗು, ಈ ರೈತನ ಮಗು, ಈ ಅಸಹಾಯಕನ ಮಗು, ತಂದೆ ಇಲ್ಲದವರ ಮಗು, ತಾಯಿ ಕಳೆದುಕೊಂಡ ಈ ಮಗು ಅಂತಾರಾಷ್ಟ್ರೀಯ ಮಟ್ಟದ ಶಾಲೆಗೆ ಬೇಡ, ಕೊನೆಗೆ ಸ್ವಲ್ಪನಾದ್ರೂ ಮೂಲಭೂತ ಸೌಲಭ್ಯ ಇರೋ ಶಾಲೆನಲ್ಲಾದ್ರೂ ಓದ್ಲಿ, ಮಗು ಒಂದಿಷ್ಟು ನಿನಗೆ ಸಹಾಯ ಮಾಡ್ತೇನೆ, ನಾನು ಬೇರೆ ಲೇಬರ್ ಅನ್ನು ಇಟ್ಕೊಂಡು ಕೆಲಸ ಮಾಡ್ತೇನೆ ಅಂತ ಹೇಳಿ ಉದ್ಯೋಗಪತಿಗಳ ಬಲ್ಲಿ ಚೈಲ್ಡ್ ಲೇಬರ್ ಬಂದಾಗ ಅವರನ್ನ ಅತ್ಯಂತ ಪ್ರೀತಿಯಿಂದ ಕಂಡು ಸಹಾಯ ಮಾಡುವ ಮನಸ್ಸುಗಳನ್ನು ನಾನು ನೋಡಿದ್ದೇನೆ. ಬಹಳ ಜನ ಉದ್ಯೋಗಪತಿಗಳು ಆ ನಿಟ್ಟಿನಲ್ಲಿ ಕೂಡ ಸಹಾಯ ಮಾಡ್ತಾರೆ. ಇನ್ ಕೆಲವರು ಕಾನೂನಿನ ಕಣ್ಣಿಗೆ ಮಣ್ಣೆರಚಿ ನೂರಾರು ಜನ ಬಾಲಕಾರ್ಮಿಕರ ಬದುಕನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ, ಮಕ್ಕಳ ಹಕ್ಕುಗಳನ್ನ ಉಲ್ಲಂಘನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಅದನ್ನು ಕೂಡ ಇವತ್ತು ನಮ್ಮ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಬಹಳ ತಾಯಿ ಹೃದಯದ ಯುವ ನಾಯಕರಾದ ಸಂತೋಷ್ ಲಾಡ್ ಅವರು ಬಹಳ ಕಳಕಳಿಯಿಂದ ಲೇಬರ್ ಇಲಾಖೆಯನ್ನ, ಕಾರ್ಮಿಕ ಇಲಾಖೆಯನ್ನು ಮುನ್ನಡೆಸ್ತಿದ್ದಾರೆ. ಅತ್ಯಂತ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದಾರೆ. ನಾವು ಕೂಡ ಆ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಂವಹನವನ್ನ ಸಾಧಿಸಿ, ಸಂಪರ್ಕ ಸಾಧಿಸಿ, ನಮ್ಮ ಗಮನಕ್ಕೆ ಬರುವ ಚೈಲ್ಡ್ ಲೇಬರ್ ಅನ್ನ ರಕ್ಷಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೀವಿ. ಅದೇ ರೀತಿ ಈಗ ಚೈಲ್ಡ್ ಮ್ಯಾರೇಜ್ ಅಂತ ಹೇಳ್ತೀವಿ. ಈಗ ಹಂಗ್ ನೋಡ್ಲಿಕ್ಕೆ ಹೋದ್ರೆ ಬಹಳ ಕಮ್ಮಿ ಆಗಿದೆ ಚೈಲ್ಡ್ ಮ್ಯಾರೇಜ್. ಪ್ರತಿ ವರ್ಷದ ರಿಪೋರ್ಟ್ಸ್ ನಾವ್ ಏನ್ ಸ್ಟಡಿ ಮಾಡ್ತೀವಿ, ಬಹಳ ಜಾಸ್ತಿ ಕಮ್ಮಿ ಆಗಿದೆ. ಆದ್ರೂ ಸಹಿತ ಯಾಕೆ ಇನ್ನೂ ತನಕ ಇದು ನಡಿಲಿಕ್ಕತ್ತದ, ದಟ್ ಈಸ್ ಲೈಕ್ ಹೇಳಲಿಕ್ಕೆ ಆಗಂಗಿಲ್ಲ ಯಾಕಂತ. ಬಟ್ ಇದ್ರ ಬಗ್ಗೆ ಯಾವ ರೀತಿಯ ಒಂದು ಕಾರ್ಯನ ಅಕಾಡೆಮಿ ಮಾಡ್ತದ? ಚೈಲ್ಡ್ ಲೇಬರ್ ಅನ್ನ ತಡೆಗಟ್ಟಲಿಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜೊತೆಗೆ ಸರ್ಕಾರ ಒಂದು ಗೈಡ್ಲೈನ್ಸ್ ಅನ್ನೇ ಹೊರಡಿಸಿದೆ. ಜಿಯೋದಲ್ಲಿನೇ ಏನಿದೆ ಅಂತಂದ್ರೆ, ಚೈಲ್ಡ್ ಲೇಬರ್ ಅನ್ನ ತಡೆಗಟ್ಟುವಂತಹದ್ದು ಕೇವಲ ಇಲಾಖೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ DD, ಆಮೇಲೆ ನಮ್ಮ ಶಿಶು ಅಭಿವೃದ್ಧಿ ತಾಲೂಕಾಧಿಕಾರಿ, ಸೂಪರ್ವೈಸರ್ ಇವ್ರ ಕೆಲಸ ಮಾತ್ರ ಅಲ್ಲ. ಒಬ್ಬ ಶಾಲೆಯ ಮುಖ್ಯೋಪಾಧ್ಯಾಯನನ್ನ ಹಿಡಿದು, ಒಬ್ಬ ಪಂಚಾಯಿತಿಯ PDOನನ್ನ ಹಿಡಿದು, ಜೊತೆಗೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರೆಗೆ ನಾವೆಲ್ಲರೂ ಜವಾಬ್ದಾರಿ ಇದ್ದೀವಿ. ನಾವು ಜವಾಬ್ದಾರಿನೇ ಫೀಲ್ ಮಾಡ್ತಾ ಇಲ್ಲ. ಒಂದು ಚೈಲ್ಡ್ ಲೇಬರ್ ಆಗುತ್ತೆ ಅಂತಂದ್ರೆ ಆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯವರು ಇವ್ರಿಗೆ ಫೋನ್ ಮಾಡೋ, ಸಹಾಯವಾಣಿಗೆ ಫೋನ್ ಮಾಡೋ, ನಮ್ದು ಉಳಿದವ್ರಿಗೆ ಸಂಬಂಧನೇ ಇಲ್ಲಪ್ಪ. ಇಮಿಡಿಯೇಟ್ ಆಗಿ ಪೊಲೀಸರು ಅದರಲ್ಲಿ ಇನ್ವಾಲ್ವ್ ಆಗ್ತಾರೆ. ಅಲ್ಲಿ ನಡೀತಿರ್ತಕ್ಕಂಥ ಚೈಲ್ಡ್ ಮ್ಯಾರೇಜ್ ಅನ್ನ ತಪ್ಪಿಸ್ಲಿಕ್ಕೆ ಪ್ರತಿಯೊಬ್ಬ ನಾಗರಿಕ ಸಮಾಜದಲ್ಲಿಯ ಪ್ರತಿಯೊಬ್ಬ ಈ ದೇಶದ ಗೌರವಾನ್ವಿತ ಪ್ರಜೆಯ ಬದ್ಧತೆ ಅದು, ಚೈಲ್ಡ್ ಲೇಬರ್ ಅನ್ನ ತಡೆಯೋದು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು CEOಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳ ಒಂದು ವಿಡಿಯೋ ಕಾನ್ಫರೆನ್ಸ್ ಅನ್ನ ಮಾಡಿ
13,000 ಬಾಲ ಗರ್ಭಿಣಿಯ ಪ್ರಕರಣಗಳು ವರದಿಯಾಗಿವೆ. ನೀವೆಲ್ಲ ಏನ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ಅದನ್ನ ಅತ್ಯಂತ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. 13,000 ನಾವೆಲ್ಲ ನಾಗರಿಕ ಸಮಾಜದಲ್ಲಿ ತಲೆ ತಗ್ಗಿಸ್ತಕ್ಕಂಥ ಘಟನೆ ಅಂತಕ್ಕಂಥ ಮಾತನ್ನ ಅವರು ಹೇಳಿದ್ದಾರೆ. ತಮ್ಮ ಕಳಕಳಿಯನ್ನ ಬದ್ಧತೆಯನ್ನ ವ್ಯಕ್ತ ಮಾಡೋದ್ರ ಜೊತೆಗೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಧಿಕಾರಿಗಳು ಕೂಡ ಇವತ್ತು ಸಮರೋಪಾದಿಯಲ್ಲಿ ಅದನ್ನು ತಡೆಗಟ್ಟತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾರೆ. ಅಮೇಝಿಂಗ್. ಸೊ ಈ ಒಂದು ಎಂಟೈರ್ ಬಾಲ ವಿಕಾಸ್ ಅಕಾಡೆಮಿ ಏನದ, ಇದಕ್ಕೆ ಅಕಸ್ಮಾತ್ ಆಗಿ ಯಾರಾದ್ರೂ ಕನೆಕ್ಟ್ ಮಾಡ್ಬೇಕು ಅಥವಾ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತಂದ್ರ ಯಾವ ರೀತಿ ಮಾಡಬಹುದು? ಆಮೇಲೆ ಈ ಒಂದು ಇಲಾಖೆ ವತಿಯಿಂದ ಏನೆಲ್ಲ ಕಾರ್ಯಗಳು ನಡೀತಾವ, ಯಾವುದಕ್ಕೆಲ್ಲ ಮಕ್ಕಳು ಅಥವಾ ಪೋಷಕರು ಬಂದು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು? ಮೇಡಮ್, ಈಗ ಪೋಷಕರು ಮತ್ತು ಮಕ್ಕಳು ಈಗ ನಮ್ಮ ಅಕಾಡೆಮಿಯಿಂದ ನಾವು ಎಲ್ಲ ಈಗ ಜೂನ್ನಿಂದ ಎಲ್ಲ ಇಡೀ ರಾಜ್ಯದ 31 ಜಿಲ್ಲೆಗಳ ಅಥವಾ ಶೈಕ್ಷಣಿಕ ಜಿಲ್ಲೆಗಳು ಎಷ್ಟು ಬರ್ತವೆ ಎಲ್ಲ ಜಿಲ್ಲೆಗಳಿಗೆ ಒಂದು ಸುತ್ತೋಲೆಯನ್ನ ಹೊರಡಿಸ್ತಾ ಇದ್ದೀವಿ. ಬಾಲ ವಿಕಾಸ ಅಕಾಡೆಮಿಯ ನಡಿಗೆ ಪಾಲಕರೆಡೆಗೆ ಅಂತ. ನಾವೇ ಪಾಲಕರನ್ನ, ಯಾಕಂದ್ರೆ ಪೇರೆಂಟಿಂಗ್ ಬಹಳ ಇಂಪಾರ್ಟೆಂಟ್ ಇದೆ. ಒಬ್ಬ ಪಾಲಕ ತನ್ನ ಮಕ್ಕಳಿಗೆ ಸಮಯವನ್ನು ಕೊಡದೆ ಆ ಮಗು ಮಾನಸಿಕವಾಗಿ, ಬೌದ್ಧಿಕವಾಗಿ, ಶೈಕ್ಷಣಿಕವಾಗಿ ವಿಕಾಸ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪಾಲಕನ ಜವಾಬ್ದಾರಿಗಳ ಬಗ್ಗೆ ಅರಿವು ಮೂಡಿಸಿದಾಗ ಮಾತ್ರ ನಾವು ಮಕ್ಕಳನ್ನ ಸುಸಂಸ್ಕೃತರನ್ನಾಗಿ ರೂಪಿಸಲಿಕ್ಕೆ ಸಾಧ್ಯ ಇದೆ. ಡೆಫಿನೆಟ್ಲಿ. ಆ ನಿಟ್ಟಿನಲ್ಲಿ ಕೂಡ ಬಾಲ ವಿಕಾಸ ಅಕಾಡೆಮಿ ಹಲವಾರು ಯೋಜನೆ ಹಮ್ಮಿಕೊಂಡಿದೆ. ನಮ್ಮ ಕಾರ್ಯಾಲಯದ ವಿಳಾಸ ವೆಬ್ಸೈಟ್ ನಲ್ಲಿ ಇದೆ. ಸರ್ಕಾರದ ಒಂದು ಶಾಸನಬದ್ಧ ರಾಜ್ಯ ಮಟ್ಟದ ಸಂಸ್ಥೆ ಇದು. ಯಾರು ಯಾವಾಗ ಬೇಕಾದ್ರೂ ರಾತ್ರಿ 1 ಗಂಟೆಗೆ ಕೂಡ ನಮ್ಮನ್ನ, ನಮ್ಮ ಸಿಬ್ಬಂದಿಯನ್ನ, ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಎಲ್ಲ ಅಧಿಕಾರಿಗಳನ್ನ, ರಾಜ್ಯದಲ್ಲಿರುವಂತ ಮತ್ತು ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆ, ಮಕ್ಕಳಿಗೆ ಸಂಬಂಧಪಟ್ಟಂತ ಎಲ್ಲ ಇಲಾಖೆ ಅಧಿಕಾರಿಗಳನ್ನ ಸಾರ್ವಜನಿಕರು ಸಂಪರ್ಕಿಸಬಹುದು. ವಿಶೇಷವಾಗಿ ಬಾಲ್ ವಿಕಾಸ ಅಕಾಡೆಮಿಗೆ ಆ ಮಗುವಿನ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದ ಯೋಜನೆಗಳಿಗಾಗಿ ಒಬ್ಬ ಪ್ರತಿಭಾವಂತ ಮಗು ಇದ್ರೆ ಆ ಮಗುವಿಗೆ ನಾವು ಈಗ ಬಾಲ ಗೌರವ ಪ್ರಶಸ್ತಿ ಕೊಡ್ತೇವೆ. ಸಿಂಗಲ್ ಪೇರೆಂಟ್ ಇರ್ತಕ್ಕಂಥ ಬಾಲ ಮಂದಿರದಲ್ಲಿ ಇರ್ತಕ್ಕಂಥ ವಿಶೇಷ ಮಕ್ಕಳಿಗೆ ಅವರಿಗೆ ನಾವೇನ್ ಕೊಡ್ತಾ ಇದ್ದೀವಿ, ಅವರಿಗೆ ವಿಶೇಷ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದೇವೆ, ನಗದು ಬಹುಮಾನ ಕೊಡ್ತಾ ಇದ್ದೇವೆ. ಆಮೇಲೆ ಮಕ್ಕಳಿಗಾಗಿನೇ ಕೆಲಸ ಮಾಡಿದವರಿಗೆ ಅಕಾಡೆಮಿ ಗೌರವ ಪ್ರಶಸ್ತಿ ಕೊಡ್ತಾ ಇದ್ದೇವೆ. ಇವುಗಳ ಬರೀ ಪ್ರಶಸ್ತಿಯನ್ನ ಕೊಡೋದು ಅಂತಂತಂದ್ರೆ ಆ ವ್ಯಕ್ತಿ ಮಾಡಿರುವ ಇಡೀ ಜೀವಮಾನದ ಸಾಧನೆಗೆ ಅಕಾಡೆಮಿ ಗೌರವ ಪ್ರಶಸ್ತಿ ಕೊಟ್ಟು ಅವರನ್ನ ಗೌರವಿಸೋ ಕೆಲಸ ಅಕಾಡೆಮಿ ಮಾಡ್ತಾ ಇದೆ. ಮಕ್ಕಳ ಕೆಲಸ ಮಾಡಿದವರಿಗೆ ಒಂದ್ ಮಗು, ಪ್ರತಿಭಾವಂತ ಮಗು, ಅದಕ್ಕೊಂದು ಅಕಾಡೆಮಿಯ ಸರ್ಕಾರದ ಒಂದು ಗೌರವಾನ್ವಿತ ಪ್ರಶಸ್ತಿ ಸಿಕ್ಕಾಗ ಆ ಮಗುವಿನ ಮನಸ್ಸು ಅರಳುತ್ತದೆ. ಆ ಮಗು ಇನ್ನೊಬ್ಬರಿಗೆ ನಾನು ಮಾದರಿಯಾಗಿ ಬೆಳಿಬೇಕು ಅನ್ನುವಂತ ಒಂದು ಇಚ್ಛಾಶಕ್ತಿ ಅನ್ನುವಂಥದ್ದೇ. ಸಮಾಜದಲ್ಲಿ ಪ್ರೋತ್ಸಾಹ ಬಹಳ ದೊಡ್ಡದು. ಈಗ ಒಂದು ಮಾಧ್ಯಮ ಸಂಸ್ಥೆ ಮೂಲಕ ನೀವು ಒಂದು ಒಳ್ಳೆ ಕೆಲಸ ಮಾಡಿದಾಗ ನೀವು ಯಾರಿಂದ ಏನ್ ನಿರೀಕ್ಷೆ ಮಾಡ್ತೀರಾ? ಒಳ್ಳೆ ಕೆಲಸ ಮಾಡಿದ್ರಿ ನಿಮ್ ಮಾಧ್ಯಮ ಅಂತಂದಾಗ ಒಳ್ಳೇದನ್ನ ಗುರುತಿಸೋರು ಇದ್ದಾರಲ್ಲ ಅಂತ ಸಂತೋಷ ಪಡ್ತಾರೆ. ಈ ಸಮಾಜದಲ್ಲಿ ಮಕ್ಕಳನ್ನ ಗುರುತಿಸೋದು, ಅವರ ಪ್ರತಿಭೆಯನ್ನ ಮುಖ್ಯವಾಹಿನಿಗೆ ತರಲಿಕ್ಕೆ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಸದಾ ಬದ್ಧವಾಗಿದೆ. ಇನ್ನೊಂದು ವಿಷಯ, ಇವಾಗ ನಾವು ನೋಡ್ಕೋತ ಹೋದ್ರ ಸಣ್ಣ ಮಕ್ಕಳೇನಿದಾರ ಅವರ ಮನಸ್ಥಿತಿ ಬಹಳ ಡಿಫ್ರೆಂಟ್ ಅದ. ಲೈಕ್ ಒಂದ್ ಸ್ವಲ್ಪ ವೈಲೆಂಟ್ ಆಗಿರೋದಾಗಿರ್ಬೋದು, ರೀಸೆಂಟ್ಲಿ ನಡೆದಿರುವಂತಹ ಒಂದು ಪ್ರಕರಣ ಆಯ್ತು. ಸೊ ಇದನ್ನೆಲ್ಲ ನೋಡಿದಾಗ ನಿಮಗೆ ಏನ್ ಅನಿಸ್ತದಕ್ಕೆ ಮುಖ್ಯ ಕಾರಣ ಏನು? ಆಮೇಲೆ ಈ ಒಂದು ಕ್ರೂರವಾದಂತಹ ಮನಸ್ಥಿತಿನ ಯಾವ ರೀತಿ ಬದಲಿಸಬಹುದು ಮಕ್ಕಳಲ್ಲಿ? ಮೇಡಮ್, ಈ ಕ್ರೂರವಾದಂತ ಮನಸ್ಥಿತಿಯನ್ನ ನಾವು ಹೇಗೆ ಬದಲಿಸಬಹುದು ಅನ್ನೋದಕ್ಕೆ ಬಹಳ ಗಂಭೀರವಾದ ಚಿಂತನೆಯನ್ನ ಸರ್ಕಾರನೂ ಮಾಡಬೇಕು, ನಾಗರಿಕ ಸಮಾಜದಲ್ಲಿರೋ ಪ್ರತಿಯೊಬ್ಬರು ಮಾಡಬೇಕಾಗಿದೆ. ಯಾಕಂದ್ರೆ ಅತ್ಯಂತ ಮೊನ್ನೆ ಹುಬ್ಬಳ್ಳಿ ಘಟನೆ ನೀವು ನೋಡಿದ್ರಿ. ಹುಬ್ಬಳ್ಳಿಯ ಘಟನೆ ನೋಡಿದ್ಮೇಲೆ ನನಗನಿಸ್ತು ಮನುಷ್ಯತ್ವ ಎಲ್ಲಿ ಸತ್ತು ಹೋಗ್ತಾ ಇದೆ. ಒಂದು ಸಣ್ಣ ಮಗುವಿನ ಮೇಲೆ ಈ ತರಹದ ಘಟನೆಗಳು ನಡೆಯುತ್ತಿರುವಾಗ ನಿಜವಾಗಿನೂ ಅದು ಆತಂಕಕಾರಿ ಬೆಳವಣಿಗೆ. ಇವೆಲ್ಲಕ್ಕೂ ಕಾರಣ ಅಂತಂದ್ರೆ ಸಂಸ್ಕಾರದ ಕೊರತೆ, ಮಾರ್ಗದರ್ಶನದ ಕೊರತೆ. ಮನುಷ್ಯ ಹೇಗಾಗಿದ್ದಾನೆ ಅಂತಂದ್ರೆ ಅವ್ನ ಮೈಂಡ್ ಸೆಟ್ ಚೇಂಜ್ ಆಗ್ಬೇಕಾಗಿದೆ. ಇವತ್ತು ಈ ಆಧುನಿಕತೆಯ ಭರಾಟೆಯಲ್ಲಿ ನಾವು ನಮ್ಮ ತಾಯಿತನದ ಹೃದಯವಂತಿಕೆಯನ್ನೇ ಕಳೆದುಕೊಂಡಿದ್ದೇವೆ. ಹಿರಿಯರನ್ನ ಗೌರವಿಸುವ ಮನಸ್ಥಿತಿ ನಮ್ಮಲ್ಲಿಲ್ಲ. ಇವತ್ತು ಮಗು ಅದು 4th ಸ್ಟ್ಯಾಂಡರ್ಡ್ ಬರುವಷ್ಟರಲ್ಲಿನೇ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಹಾಕ್ಬಿಡ್ತಾರೆ. ಇವತ್ತು ಬೆಂಗಳೂರಲ್ಲಿ ನೀವು ನೋಡ್ತಾ ಇದ್ದೀರಿ, ಫ್ಯಾಮಿಲಿ ಕೋರ್ಟ್ ಹೆಚ್ಚಾಗ್ತಾ ಇದೆ. ಇವತ್ತು ಬೆಂಗಳೂರಲ್ಲಿ ನೋಡ್ತಾ ಇದ್ದೀರಿ 5 ಸ್ಟಾರ್ ಹೋಟೆಲ್ ಫೆಸಿಲಿಟೀಸ್ ಅವ್ರ ಅನಾಥಾಶ್ರಮ. ದುಡ್ಡ ಕೊಡ್ತೀವಪ್ಪ, ಅಪ್ಪ ಅಮ್ಮ ನಮ್ ಜೊತೆಗೆ ಇರೋದ್ ಬೇಡ. ಈ ಮೈಂಡ್ ಸೆಟ್ಗೆ ಉಳ್ಳವರು ಬಂದಿದ್ದಾರೆ, ಉಳ್ಳದೇ ಇರುವವರು ಬಂದಿದ್ದಾರೆ. ಎಲ್ಲ ಜೊತೆಗಿದ್ದಾರೆ ಅಣ್ಣ ತಮ್ಮ ಅಂದ್ರೆ ಆ ಮನೆಗೆ ಹೆಣ್ ಕೊಡೋದ್ ಬೇಡಪ್ಪ.
ಅನ್ನೋ ಮೈಂಡ್ ಸೆಟ್ ಬಂದಿದೆ. ಯಾಕೆ ಖಿನ್ನತೆಗೊಳಗಾಗಿ ಇವತ್ತು ಬಹಳ ಜನ ಮಾನಸಿಕ ರೋಗಿಗಳಾಗ್ತಿದ್ದಾರೆ? ಮೊನ್ನೆ ಒಬ್ರು ಪ್ರಖ್ಯಾತ ವೈದ್ಯರು ಸೋಲಾಪುರದಲ್ಲಿ ಗುಂಡು ಹಾರಿಸ್ಕೊಂಡು ಸತ್ತು. ಮೊನ್ನೆ ಒಂದು ಬಿಜಾಪುರದಲ್ಲಿ ಒಂದು ಮಗು ತನಗ್ ತಾನೇ ಗುಂಡು ಹಾರಿಸ್ಕೊಂಡು ಕೆಲವೇ ದಿನಗಳ ಹಿಂದೆ ಒಬ್ಬ ಕಾರ್ಪೊರೇಟರ್ ಮಗು ಪಾಪ ಲಿಂಗೈಕ್ಯ ಆಯ್ತು. ಅಂದ್ರೆ ಇದಕ್ಕೆಲ್ಲ ಕಾರಣ ನಮ್ಮ ಕ್ರೂರ ಮನಸ್ಥಿತಿ, ಮಕ್ಕಳು ಏಕತಾನತೆ. ಜೊತೆಗಿರೋದ್ರಿಂದ ಆತ್ಮವಿಶ್ವಾಸ ಬೆಳೀತದೆ, ಜೊತೆಗೆ ಊಟ ಮಾಡೋದ್ರಿಂದ ಸಂಬಂಧ ಗಟ್ಟಿ ಆಗ್ತದೆ. ಮತ್ತೆ ನಾವು ಮರಳಿ ನಮ್ಮ ಸಂಸ್ಕೃತಿಯೆಡೆಗೆ, ಮತ್ತೆ ನಾವು ಮರಳಿ ನಮ್ಮ ಹಿಂದಿನ ಆ ಒಂದು ಸುಸಂಸ್ಕೃತ ಪದ್ಧತಿಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ಇಂಥ ಪಾಪ ಕೃತ್ಯಗಳಲ್ಲಿ, ಯಾಕಂದ್ರೆ ಎಂಟಿ ಮೈಂಡ್ ಇಸ್ ಡೆವಿಲ್ ವರ್ಕ್ಶಾಪ್ ಅಂತ ಹೇಳ್ತಾರೆ. ಹೌದ್ರಿ, ಅವರು ಈಗಿರೋದ್ರಿಂದನೇ ಇಂಥ ಕ್ರೂರತೆ ಪ್ರಾರಂಭ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಕೆಲವು ದೇಶಗಳಲ್ಲಿ ಈ ಅಶ್ಲೀಲ ಇವುಗಳನ್ನೆಲ್ಲ ಬ್ಯಾನ್ ಮಾಡಿದ್ದಾರೆ. ಅದು ಕೂಡ ಎಲ್ಲ ದೇಶಗಳಲ್ಲಿ ಆ ನಿಟ್ಟಿನಲ್ಲಿ ನಾವು ಗಂಭೀರವಾಗಿ ಯೋಚನೆ ಮಾಡ್ಬೇಕು. ಅಶ್ಲೀಲತೆ ಅನ್ನುವಂಥದ್ದು ಮುಗ್ಧ ಮಗು, ಸಣ್ಣ ಮಗು ಅದನ್ನ ಯಾವುದೋ ಒಂದು ಕೆಟ್ಟದಾದಂತ ಒಂದು ಸೀನನ್ನ ನೋಡಿಬಿಟ್ರೆ ಅದರ ಮನಸ್ಸಿನಲ್ಲಿ ಬಹಳ ಕೆಟ್ಟ ಪರಿಣಾಮ ಬೀರ್ತದೆ. ಅದು ಪ್ರೇರಣೆ ಆಗ್ಬೋದು, ಹಾಗೆ ಮಾಡಬೇಕು, ನನ್ನ ಇಚ್ಛೆ ಅದಕ್ಕೆ ಬರ್ಬೋದು. ಹಾಗಾಗಿದ್ದರ ಪರಿಣಾಮವೇ ಇವತ್ತು ಮೊನ್ನೆ ನಡೆದಿರ್ತಕ್ಕಂಥ ಘಟನೆಗಳು. ಇಂಥ ಘಟನೆಗಳು ಮರುಕಳಿಸಬಾರದು ಅಂತ ನಾನು ಬಾಲ ವಿಕಾಸ್ ಅಕಾಡೆಮಿ ಅಧ್ಯಕ್ಷನಾಗಿ ಆಸೆ ಪಡ್ತೇನೆ. ಜೊತೆಗೆ ಜನರು ನಾವು ಸ್ವಂತ ಬದಲಾಗ್ಬೇಕು ಮೇಡಮ್. ಇದು ಮೈಂಡ್ ಸರ್ಕಾರ ಅಕಾಡೆಮಿ ಮಾಡಿದ್ರೆ ತಾಯಿಗೆ ಗೌರವ ಕೊಡುವಂತ ಮುಖ್ಯಮಂತ್ರಿ ಹೋಗಿ ಹೇಳಕ್ಕಾಗಲ್ಲ. ನಿನ್ನ ತಾಯಿಯಪ್ಪ, ನಿಂಗೆ ಜನ್ಮ ಕೊಟ್ಟ ತಾಯಿಪ್ಪ, ಅವಳನ್ನ ದೇವ್ರು ಅಂತ ತಿಳ್ಕೊಂತ ಅಕಾಡೆಮಿ ಅಧ್ಯಕ್ಷನಾಗಿ ನಾನು ಹೋಗಿ ಹೇಳಕ್ಕಾಗಲ್ಲ. ಇದು ಪ್ರತಿ ಮನಗಳಲ್ಲಿ ಆ ಜಾಗೃತಿ ಮೂಡಿಸ್ತಕ್ಕಂಥ, ಮಗುವಿಗೆ ತಾಯಿನೇ ಮೊದಲ ಗುರು, ಜನನಿ ತಾನೇ ಮೊದಲ ಗುರು, ಆಮೇಲೆ ಶಾಲೆ ಗುರುಗಳು. ಅವರು ಪ್ರಾಥಮಿಕ ಹಂತದಿಂದಲೇ ಆ ಒಂದು ಪರಿವರ್ತನೆಯನ್ನ ಮಗುವಿನ ಮನಸ್ಸಿನಲ್ಲಿ ಬಿತ್ತಬೇಕಾಗಿದೆ. ಮಾಧ್ಯಮಗಳಲ್ಲಿ ಮಕ್ಕಳ ಮನಸ್ಸನ್ನ ಅರಳಿಸುವ ಕಾರ್ಯಕ್ರಮಗಳು ಪ್ರಕಟವಾಗಬೇಕಾಗಿದೆ. ಇವತ್ತು ನಾನು ಬಹಳ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೇನೆ, ಸರ್ಕಾರ ಒಂದು ಗೈಡ್ಲೈನ್ಸ್ ತರಬೇಕಾಗಿದೆ. ಯಾವ ಮಕ್ಕಳಿಗೆ ಸಂಬಂಧಪಟ್ಟ ಸುದ್ದಿಗಳನ್ನ ಪ್ರಕಟಿಸಬಾರದು ಎನ್ನುವುದರ ಕುರಿತು ಚಿಂತನೆ ನಡಿಬೇಕಾಗಿದೆ. ಯಾಕಂದ್ರೆ ಯಾವ ಸುದ್ದಿಯನ್ನು ಓದುವುದರಿಂದ ನಮ್ಮ ಮುಗ್ಧ ಮನಸ್ಸುಗಳ ಹೃದಯದ ಅಂತರಂಗದ ಒಳಗೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತೋ ಅಂತ ಪ್ರಸಾರಗಳಿಗೆ ಸ್ವಲ್ಪ ಸರ್ಕಾರ ಬ್ರೇಕ್ ಹಾಕಬೇಕಾದ ಅವಶ್ಯಕತೆ ಇದೆ ಅಂತ ಹೇಳಿ. ಯಾಕಂದ್ರೆ ಸಮಾಜದ ಒಂದು ಹಿತದೃಷ್ಟಿಯಿಂದ, ಸ್ವಾಸ್ಥ್ಯದ ಹಿತದೃಷ್ಟಿಯಿಂದ, ಈ ನಾಡಿನ 2 ಕೋಟಿ ಮಕ್ಕಳ ಹಿತದೃಷ್ಟಿಯಿಂದ ಬಹಳ ಮುಖ್ಯ ಅಂತ ನಾನು ಭಾವಿಸ್ಕೊಂಡಿದ್ದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ಬಂದು ಇಷ್ಟೆಲ್ಲ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ನಿಮ್ಮ ಅಮೂಲ್ಯವಾದಂತಹ ಸಮಯ ನಮಗ್ ಕೊಟ್ಟಿದ್ದಕ್ಕ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಷಯ ನಾನು ಹೇಳ್ತೇನೆ, ಏನಂದ್ರೆ ಬಹಳ ಜನ ಹೆಂಗ್ 2 ಕೋಟಿ ಮಕ್ಕಳು ಇದ್ದಾರೆ ರಾಜ್ಯದಲ್ಲಿ, ಅದಕ್ಕೂ ಹೆಚ್ಚಿದ್ದಾರೆ, ನಾವು ಅವ್ರನ್ನ ತಲುಪಬೇಕು ಅಂತೆಲ್ಲ ಹೇಳ್ತೀರಿ. ಈಸ್ ಇಟ್ ಪಾಸಿಬಲ್ ಅನ್ನೋ ಪ್ರಶ್ನೆ ಬರ್ತದೆ. ಎಷ್ಟು ಶಾಲೆ ಇದೆ? ಎಲ್ಲ ಶಾಲೆಗೆ ಬಾಲ ವಿಕಾಸ್ ಅಕಾಡೆಮಿ ತಲುಪುತ್ತಾ? ಖಂಡಿತ ತಲುಪುತ್ತೆ. ಹೇಗೆ ತಲುಪುತ್ತೆ ಅಂದ್ರೆ, ಇವತ್ತು ಸಾಮಾಜಿಕ ಈ ಮಾಧ್ಯಮಗಳು, ಸೋಷಿಯಲ್ ಮೀಡಿಯಾ ಇವೆಲ್ಲ ಬಹಳ ಸ್ಟ್ರಾಂಗ್ ಆಗಿರೋದ್ರಿಂದ ಇದನ್ನ ಸಕಾರಾತ್ಮಕವಾಗಿ ಬಳಸಿದ್ರೆ ಅಚ್ಚರಿಯ ಪರಿಣಾಮಗಳನ್ನು ಮಾಡಬಹುದು. ನಾನು ಇವತ್ತು ಒಂದು ಅತ್ಯುತ್ತಮ ಉತ್ಕೃಷ್ಟ ದರ್ಜೆಯ ಸ್ಟುಡಿಯೋವನ್ನ ಅಕಾಡೆಮಿಯಲ್ಲಿ ನಿರ್ಮಾಣ ಮಾಡ್ತಾ ಇದ್ದೀನಿ. ಮಕ್ಕಳ ಸಾಹಿತಿಗಳು ಅಲ್ಲಿ ಭೇಟಿ ಕೊಟ್ಟಾಗ, ಮಕ್ಕಳ ಕ್ಷೇತ್ರದ ಸಾಧಕರು ಭೇಟಿ ಕೊಟ್ಟಾಗ, ಸಾಧನೆ ಮಾಡಿದ ಒಂದು ಮಗು ಅಲ್ಲಿ ಭೇಟಿ ಕೊಟ್ಟಾಗ ಆ ಮಗುವಿನ ಸಂದರ್ಶನ ಮಾಡುವ, ಅದರ ಭಾವನೆಗಳನ್ನ ವ್ಯಕ್ತಪಡಿಸುವ, ಅದನ್ನ ಲೈವ್ ಆಗಿ ಕರ್ನಾಟಕದ ಮತ್ತು ದೇಶದ ಜನ ನೋಡುವ ಅವಕಾಶವನ್ನ ಕರ್ನಾಟಕ ಬಾಲ ವಿಕಾಸ್ ಅಕಾಡೆಮಿ ಜೂನ್ 15 ನಂತರ, ಇದೇ ಜೂನ್ 15 ನಂತರ ಒದಗಿಸಿಕೊಡ್ಲಿದೆ. ಸೈಂಟಿಸ್ಟ್ ಗಳನ್ನ ಕರೆದು ಹೌ ಟು ಫೇಸ್ ದ ಎಕ್ಸಾಮ್, ಮಕ್ಕಳು ಖಿನ್ನತೆಗೊಳಗಾಗಬಾರ್ದು, SLC ಪರೀಕ್ಷೆ ಹೇಗೆ ಎದುರಿಸ್ಬೇಕು, SLC ಆದ ನಂತರ ಯಾವ್ಯಾವ ಕೋರ್ಸ್ಗಳಿದೆ, PUC ಆದ ನಂತರ ಮುಂದೇನ್ ಮಾಡ್ಬೇಕು ಅನ್ನೋದನ್ನ ನಮ್ಮ ಸ್ಟುಡಿಯೋದಲ್ಲಿ ಅಂತಹ ಸಾಧಕ ವ್ಯಕ್ತಿಗಳನ್ನ ಕರೆದು ಅವರೊಂದಿಗೆ ಸಂವಹನ ನಡೆಸುವ, ಅವರ ವಿಚಾರಧಾರೆಗಳನ್ನ ಏಕಕಾಲಕ್ಕೆ ರಾಜ್ಯದ ಮತ್ತು ಪಾಲಕರ ಮತ್ತು ಜನರನ್ನ ತಲುಪುವ ಕೆಲಸ ಅಕಾಡೆಮಿ ಮಾಡ್ತದೆ. ಅಮೇಝಿಂಗ್ ಸರ್, ಅಮೇಝಿಂಗ್. ಐ ಥಿಂಕ್ ಯಾವುದೇ ಒಂದು ಆಗಿರ್ಲಿ ಇದನ್ನ ಪಾಸಿಟಿವ್ ಆಗಿ ತಗೊಂಡ್ರೆ ಎಲ್ಲ ಒಳ್ಳೇದೇ ಆಗ್ತದೆ ಅಂತ ಹೇಳಿ. ಕೇಳುವ ನಾಲಿಗೆಗೆ ನಿಯತ್ತಿದ್ರೆ ಕೊಡುವ ಕೈಗಳಿಗೆ ಬಡತನ ಇಲ್ಲ ಅಂತ. ಮೊನ್ನೆ ಒಬ್ರು ಎಕ್ಸಲೆಂಟ್ ಸಮೂಹ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದಂತ ಶ್ರೀ ಬಸವರಾಜ್ ಕೌಲಿಗಿ ಅವರು ನಮ್ಮ ಅಕಾಡೆಮಿಯಿಂದ ನಾವು ಒಂದು SSLC ಫಲಿತಾಂಶ ಸುಧಾರಣೆಗೆ ಒಂದು ಸ್ಫೂರ್ತಿ ಅಂತ ಹೇಳಿ 6 ಸಬ್ಜೆಕ್ಟ್ಗಳ ವಿಷಯ ತಜ್ಞರನ್ನ ಕೂಡಿಸಿ, ಒಬ್ರು ಬಸವರಾಜ್ ತಳವಾರ್ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ನಮ್ಮ ಚಾಣಕ್ಯ ಕರಿಯರ್ ಅಕಾಡೆಮಿ ಅಂತಿದೆ ಬಿಜಾಪುರದಲ್ಲಿ, NM ಬಿರಾದರ್ ಶಿಕ್ಷಣ ತಜ್ಞರಿದ್ದಾರೆ, ಅವರೆಲ್ಲ ಸೇರಿ ಒಂದು ವಿಚಾರ ಮಾಡಿದ್ವಿ, ಈ ಮಕ್ಕಳಿಗೆ ಏನಾದ್ರೂ ಮಾಡ್ಬೇಕು ಅಂತ ಹೇಳಿ.
ನಾವು ಎಲ್ಲಾ ಮಕ್ಕಳಿಗೂ ಕೊಡಮಾಡಲಿರುವ ಪುಸ್ತಕಗಳನ್ನ ಅಕಾಡೆಮಿಯಿಂದ ₹1 ಕೂಡ ನಾವು ಖರ್ಚು ಮಾಡಿಲ್ಲ. ಅದನ್ನ ಶಿಕ್ಷಕರು ಏನು ಆದರ್ಶ ಶಿಕ್ಷಕರನ್ನ ಬಳಸ್ಕೊಂಡು ಸಂಪನ್ಮೂಲ ವ್ಯಕ್ತಿಗಳನ್ನ ಬಳಸ್ಕೊಂಡು ಮಾಡಿದ್ದನ್ನ ಅವರು ತಮ್ಮ ಸಂಸ್ಥೆಯಿಂದ ಉಚಿತವಾಗಿ ಮುದ್ರಣ ಮಾಡಿಕೊಟ್ಟಿದ್ದಾರೆ. ಅದನ್ನ ನಾವು ಎಲ್ಲ ಶಾಲೆಗಳಿಗೆ ತಲುಪಿಸಿದ್ದೇವೆ. ವೆರಿ ಗುಡ್. ಇದಕ್ಕೆ ಅನುದಾನ ಬೇಕಾ, ಇದಕ್ಕೆ ಹೃದಯ ಬೇಕು, ಒಳ್ಳೆಯವರನ್ನ ಸಂಪರ್ಕಿಸಬೇಕು, ಒಳ್ಳೆಯವರೆಲ್ಲರನ್ನ ಒಗ್ಗೂಡಿಸಿಕೊಂಡು ಕೆಲಸ ಮಾಡಿದಾಗ ಅಚ್ಚರಿಯ ಫಲಿತಾಂಶವನ್ನ ನಾವು ತರಬಹುದು ಅನ್ನೋದಕ್ಕೆ ಇದು ಒಂದು ಉದಾಹರಣೆ, ಸಣ್ಣ ಉದಾಹರಣೆ ಮೇಡಮ್. ಇಂಥ 100 ಯೋಜನೆಯನ್ನ ಅಕಾಡೆಮಿ ಹಾಕೊಂಡಿದೆ. ಮಾಧ್ಯಮದ ಸಹಕಾರ ಇರಬೇಕು, ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ನಾವು ಸದಾ ನಿರೀಕ್ಷೆ ಮಾಡ್ತೀವಿ, ಮಾರ್ಗದರ್ಶನವನ್ನು ಕೂಡ. ನಿಮ್ಮ ಯೂನಿವರ್ಸಲ್ ಚಾನೆಲ್ಗೆ ಬಂದು ನಮ್ಮ ಅಕಾಡೆಮಿಯಿಂದ ಏನ್ ಮಾಡ್ತಾ ಇದ್ರಿ ಅಂತ ನೀವು ನಮ್ಮನ್ನ ಆಮಂತ್ರಿಸಿ ಕರೆದು ನಮ್ಮ ಭಾವನೆಗಳನ್ನ ನಾಡಿನ ಜನರಿಗೆ ಪರಿಚಯಿಸೋ ಕೆಲಸ ಮಾಡಿದಿರಿ. ಅದಕ್ಕಾಗಿ ನನ್ನ ಅಕಾಡೆಮಿ ಪರವಾಗಿ, ನಾಡಿನ 2 ಕೋಟಿ ಮಕ್ಕಳ ಪರವಾಗಿ ತಮಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. You all do not go anywhere. Do not forget to like, share and comment. ನಾನು ನಿಮ್ಮ ಹುಬ್ಬಳ್ಳಿ ಬೆಂಕಿ ಅಂಕಿತ and this is Universal Digital News.